ವೀಕ್ಷಕರಿಗೆ ನಮಸ್ಕಾರ. ಇದು ಪಂಪಕವಿಯ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥಾಶ್ವಾಸದ 64ನೆಯ ಪದ್ಯದ ಬಳಿಕದ ಒಂದು ವಚನ. ಅದು ಹೀಗಿದೆ: ಎಂದು ತನ್ನ ಮನವನರಿದು ಮುಟ್ಟಿ ನುಡಿದ ಕೆಳದಿಯ ನುಡಿಗೆ ಪೆರತೇನು ಎನ್ನಲರಿಯದೆ ನಾಂಚಿ ತಲೆಯಂಬಾಗಿ ನೆಲನಂಬರಿಯುತ್ತುಂ ನೀರೊಳ್ ಮುಳುಗಿದಂತರುಂ ತುಮ್ಮನೆ ಬೇವರುತ್ತುಂ ಉಮ್ಮಳಿಕೆ ಬಂದು ಬೆಚ್ಚನೆ ಸುಯ್ದೊಡೆ. ಇದನ್ನು ಬಿಡಿಸಿ ಹೀಗೆ ಓದಬಹುದು: ಎಂದು ತನ್ನ ಮನಮಂ ಅರಿದು ಮುಟ್ಟಿ ನುಡಿದ ಕೆಳದಿಯ ನುಡಿಗೆ ಪೆರತೇನು ಮಂ ಎನಲು ಅರಿಯದೆ ನಾಂಚಿ ತಲೆಯಂಬಾಗಿ ನೆಲನಂಬರಿಯುತ್ತುಂ ನೀರೊಳ್ ಮುಳುಗಿದರಂತುಂ ಉಮ್ಮನೆ ಬೇಮರುತ್ತುಂ ಉಮ್ಮಳಿಕೆ ಒಂದು ಬೆಚ್ಚನೆ ಸುಯ್ದೊಡೆ. ಹೀಗೆ ತನ್ನ ಮನಸ್ಸಿಗೆ ಮುಟ್ಟುವ ಹಾಗೆ ಮನಮನರಿದು ಮನಸ್ಸನ್ನು ತಿಳಿದು ಮುಟ್ಟಿ ನುಡಿದ ಮನಸ್ಸನ್ನು ಮುಟ್ಟಿ ನುಡಿದ ಕೆಳದಿಯ ನುಡಿಗೆ ಪೆರತ್ತು ಏನನ್ನೂ ಎನಲು ಅರಿಯದೆ, ಬೇರೆ ಏನನ್ನೂ ಕೂಡ ಹೇಳಲು ಅರಿಯದೆ ತಿಳಿಯದೆ ನಾಂಚಿ ನಾಚಿಕೆ ಪಟ್ಟು ತಲೆಯಂಬಾಗಿ ತಲೆಯನ್ನು ಬಾಗಿ ನೆಲನಂ ಬರೆಯುತ್ತುಂ ನೀರೊಳ್ ಮುಳುಗಿದರಂತುಂ ನೆಲವನ್ನು ಬೆರಳಿಂದ ಗೀಚುತ್ತಾ ನೀರೊಳ್ ಮುಳುಗಿದರಂತುಂ ನೀರಲ್ಲಿ ಮುಳುಗಿದರ ಹಾಗೆ ಸುಮ್ಮನೆ ಬೆವರುತ್ತುಂ ಉಮ್ಮಳಿಕೆ ಬಂದು ಅಂದರೆ ಚಿಂತೆ ಬಂದು ಬೆಚ್ಚನೆ ಸುಯ್ದೊಡೆ. ಇದು ಸುಭದ್ರೆಯ ಮನಸ್ಥಿತಿ. ಅಂದರೆ ಆ ಕೆಳದಿ ಅಥವಾ ದಾಸಿ ತನ್ನ ಮನಸ್ಸಿನ ಮೂಲೆಯಿರುವಂಥ ವಿಷಯವನ್ನು ತಿಳಿದವಳ ಹಾಗೆ ಕೇಳಿದಾಳೆ ಎನ್ನುವುದನ್ನು ತಿಳಿದುಕೊಂಡ ಸುಭದ್ರೆ ನಾಚುತ್ತಾಳೆ. ಆಮೇಲೆ ಕಾಲಿನಿಂದ ನೆಲವನ್ನು ಗೀಚುತ್ತಾಳೆ. ಏನನ್ನೂ ಹೇಳೋದಕ್ಕೆ ಆಕೆ ಕಾಣೋದಿಲ್ಲ. ಮತ್ತೆ ನೀರಲ್ಲಿ ಮುಳುಗಿದರ ಹಾಗೆ ಸುಮ್ಮನೆ ಬೆವರುತ್ತಾ ಚಿಂತೆಯಿಂದ